ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ವಿಜಯಾಂಬಿಕ್ ಅವರು ನಂದಿನಿ ಅವ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಮದನ್ ಅವರು ಕೂಡ ಜೋರಾಗಿ ಡೋರ್ನ ಹಾಕೊಂಡು ಬರ್ತಾರೆ. ಯಾಕೆ ಮಾಡಿ ಏನಾಯ್ತು ಅಂತ ಹೇಳ್ತಾರೆ. ಇನ್ನೇನು ಮಾಮ್, ಆ ಕೆಲಸದವಳು ಸಾವಿತ್ರಿನ ಕಟ್ಕೊಂಡು ತಪ್ಪಿಗೆ ಇಷ್ಟೆಲ್ಲ ಮಾಡಬೇಕಾಗಿರುತ್ತೆ. ನನಗೆ ಇಷ್ಟ ಇಲ್ದಿರೋ ಮದುವೆ, ಹೀಗಿರ್ಬೇಕಾದ್ರೆ ಜೀವನ ಪೂರ್ತಿ ಅವಳ ಜೊತೆ ಸಾಯ್ಬೇಕಾ? ನನ್ನ ಕೈಲಿ ಮಾತ್ರ ಆಗಲ್ಲ. ಅವಳು ಇವಾಗ ಪ್ರೆಗ್ನೆಂಟ್ ಬೇರೆ, ಅದಕ್ಕೆ ಹೆಜ್ಜೆ ಹೆಜ್ಜೆಗೂ ಕೂಡ ಅವಳಿಗೆ ಸೇವೆ ಮಾಡಬೇಕಾ? ನಾನು ಏನು ಮಾಡಲಿ ನಾನು ಅಂತ ಹೇಳ್ತಾ ಇರ್ತಾರೆ. ಆಗ ವಿಜಯಾಂಬಿಕ್ ಅವರು ಮಾಡಿ, ನಾನು ಎಷ್ಟು ಹೇಳಿದೆ ನಿನಗೆ, ಬಡ್ಕೊಂಡೆ ನಾನು, ಅವಳು ಸವಾಸ ಹೋಗಬೇಡ, ಅವಳು ಹಿಂದೆ ಹೋಗಬೇಡ ಅಂತ, ನೀನೇ ಹೇಳಿದ ಮಾತನ್ನ ಕೇಳಲಿಲ್ಲ ನೀನು ಅಂತ ಹೇಳ್ತಾರೆ. ಆಗ ಮದನ್ ಅವರು, ಅಲ್ಲ ಮಾಮ್, ಏನಿದು ಹೇಳಿದ್ದೇ ಹೇಳ್ತಾ ಇದೆಯಲ್ಲ, ಏನೋ ಆಸೆ ಆಯಿತು ಅಂತ ಮುಟ್ದೆ, ಆದರೆ ಇಷ್ಟೆಲ್ಲ ಅನುಭವಿಸ್ಬೇಕಾ? ನನಗೆ ಸಾಧ್ಯನೇ ಇಲ್ಲ. ಏನೋ ಒಂದು ಸ್ವಲ್ಪ ಮಾಡಿದ ತಪ್ಪಿಗೆ ಲೈಫ್ ಲಾಂಗ್ ಅನುಭವಿಸ್ಬೇಕು ಅಂದರೆ ಸಾಧ್ಯನೇ ಇಲ್ಲ. ಹೆಜ್ಜೆ ಹೆಜ್ಜೆಗೂ ಆ ಕೆಲಸದೊಳಗೆ ಸೇವೆ ಮಾಡಬೇಕಾ ನಾನು ಅಂತ ಹೇಳ್ತಾರೆ. ವಿಜಯಾಂಬಿಕ್ ಅವರು, ಮಾಡಿ ಪ್ಲೀಸ್ ಕಾಮ್ ಡೌನ್. ಈಗಿರಬೇಕಾದ್ರೆ ನಾವು ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು. ನಮ್ಮ ಪರಿಸ್ಥಿತಿ ಈಗ ತುಂಬಾ ಕೆಟ್ಟಾಗಿದೆ. ನಮ್ಗೇನು ಅಂದ್ಕೊಂಡ್ರು ನಾವು ಸಾಧಿಸ್ಬೇಕು ಅಂತಂದರೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಎಲ್ಲನೂ ಕೂಡ ಮಾಡಲೇಬೇಕು. ನೀನು ಅವಳಿಗೆ ಸೇವೆ ಮಾಡ್ದನ್ನು ನೋಡೋದಕ್ಕೆ ನನಗೂ ಕೂಡ ತುಂಬಾ ಫೀಲ್ ಆಗುತ್ತೆ, ಬೇಜಾರಾಗುತ್ತೆ. ಆದರೆ ಏನು ಮಾಡಲಿ, ನಾವು ಅಂದ್ಕೊಂಡಿದ್ದನ್ನ ಸಾಧಿಸಲೇಬೇಕಲ್ವಾ ಮಾಡಿ. ನನಗೂ ಕೂಡ ತುಂಬ ಆಸೆ ಇದೆ, ನನ್ನ ಮಗ ಪಟ್ಟಾಭಿಷೇಕ ತಗೋಬೇಕು, ಜೊತೆಗೆ ರಾಜ ಆಗಬೇಕು, ಮೆರಿಬೇಕು ಅಂತ. ಇದೆಲ್ಲ ನಮ್ಮ ಕೈವಶ ಆಗಬೇಕು ಅಂದರೆ ಸ್ವಲ್ಪ ಕಾಯಲೇಬೇಕು. ಆ ನಂದಿನಿನ ಎಮ್ಮರದಲ್ಲಿ ಚಿಗುರು ಅಂತ ಒಂದೇ ಒಂದು ಎಲೆ ಸಾವಿತ್ರಿ, ಆ ನಂದಿನಿ ಅನ್ನೋ ಎಮ್ಮರನ್ನ ಮುಗಿಸಿದ್ವಿ ಅಂತ ಅಂದರೆ ನಾವು ಯಾರಿಗೂ ಕೂಡ ಹೆದರಬೇಕಾಗಿಲ್ಲ, ಎಲ್ಲರೂ ಕೂಡ ನಮ್ಮ ಕೈವಶ ಆಗಿಬಿಡ್ತಾರೆ. ಆ ಸಮಯಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ, ನೀನು ಸ್ವಲ್ಪ ಕಾಮ್ ಆಗಿರು ಅಂತ ಹೇಳ್ತಾರೆ. ಆಗ ಮದನ್ ಅವರು, ಏನು ಮಾಮ್ ನೀನು ಮಾತಾಡ್ತಿದ್ಯಾ? ಕಷ್ಟನ ಅನುಭವಿಸ್ತಾ ಇರೋದು ನಾನು, ಸೇವೆ ಮಾಡ್ತಿರೋದು ನಾನು, ನೀನು ಸಹಿಸ್ಕೊಳ್ತಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ಏನು ಕತೆ ನಿಂದು? ಅಲ್ಲ ಮಾಮ್, ನನಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ, ನಾನೇ ಎಲ್ಲ ಸಾಯ್ಬೇಕಾ? ನಿನ್ನ ಹತ್ರ ಹೇಳ್ಕೊಳ್ತಾ ಇದ್ದೀನಲ್ಲ, ಹೋಗಿ ಹೋಗಿ ಅಂತ ಹೇಳ್ಬಿಟ್ಟು ಮದನ್ ಅವರು ಕೋಪ ಮಾಡಿಕೊಂಡು ಹೋಗ್ತಾರೆ. ಆಗ ವಿಜಯಾಂಬಿಕ್ ಅವರು, ಏನು ಮಾಡಲಿ, ಆ ನಂದಿನಿ ಕತೆನ ಆದಷ್ಟು ಬೇಗನೆ ಮುಗಿಸ್ಬೇಕು, ನಾವು ಅಂದ್ಕೊಂಡಿದ್ದನ್ನ ಸಾಧಿಸ್ಬೇಕು, ಎಲ್ಲನೂ ಕೂಡ ಆದಷ್ಟು ಬೇಗನೆ ಆಗಬೇಕು, ಏನು ಮಾಡಲಿ ಅಂತ ತುಂಬಾ ಟೆನ್ಷನಿಂದ ಒದ್ದಾಡಿಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಸುಬ್ಬು ಮನೆಯಲ್ಲಿ ನಂದಿನಿ ಅವ್ರಿಗೆ ಕಾಂತಮ್ಮ ಮತ್ತು ಕಾಂತಮ್ಮನ ಗಂಡ ಸೇರಿ ಇಬ್ಬರು ಕೂಡ ಅವಮಾನ ಮಾಡಿರ್ತಾರೆ. ರೂಮಲ್ಲಿ ಕ್ಯಾಮ್ರಾ ಇಟ್ಟಿರುವಂಥ ಘಟನೆಯಿಂದ ತುಂಬಾ ಬೇಜಾರಾಗಿರ್ತಾರೆ. ಆಗ ರೂಮಲ್ಲಿ ಬೇಜಾರಲ್ಲಿ ಕೂತಿರ್ತಾರೆ. ಆಗ ಪದ್ದು ಮತ್ತು ಸುಬ್ಬು ಇಬ್ಬರು ಕೂಡ ಹೋಗ್ಬಿಟ್ಟು ತುಂಬ ಸಮಾಧಾನ ಮಾಡ್ತಾ ಇರ್ತಾರೆ. ಅಲ್ಲ ಅಮ್ಮೋರೆ, ನಿಮಗೆ ಎಂಥ ಪರಿಸ್ಥಿತಿ ಬಂದಿದೆ, ಅವನು ಯಾವ ಥರ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ನನ್ನ ತಾಳ್ಮೆ ಮಿತಿ ಮೀರಿ ಹೋಗ್ತಾ ಇದೆ, ನನ್ನ ಕೈಲಿ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ನಂದಿನಿಯವರು, ಪದ್ದು ನೀನೇನು ಟೆನ್ಷನ್ ಮಾಡ್ಕೋಬೇಡ, ಏನು ಮಾಡಲಿ, ಇದೆಲ್ಲ ಕಾಮನ್ನು, ನಾನು ಕೂಡ ಒಂದೇ ಜಾಗದಲ್ಲಿ ಎಷ್ಟು ದಿನ ಅಂತ ಹೀಗೆ ಇರೋದಕ್ಕಾಗುತ್ತೆ ಹೇಳೋ, ನಾನು ಯಾರು ಅಂತ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಿದ್ದೀನಿ, ಈಗಿರಬೇಕಾದ್ರೆ ಇದೆಲ್ಲ ಸಹಜ ಅಲ್ವಾ, ಹೋಗ್ಲಿ ಬಿಡು ಅಂತ ಹೇಳ್ತಾ ಇರ್ತಾರೆ. ಆಗ ಸುಬ್ಬು ಅವರು, ಅಲ್ಲ ಅಮ್ಮೋರೆ, ನೀವು ಯಾರು ಅಂತ ಗೊತ್ತಾ, ನೀವು ಯಾರು ಅಂತ ಗೊತ್ತಾದರೆ ಎಲ್ಲರೂ ಕೂಡ ಕೈ ಎತ್ತು ಮುಗಿತಾರೆ, ಹಾಡಿ ಹೊಗಳ್ತಾರೆ. 4 ಜನಕ್ಕೆ ಅನ್ನ ಹಾಕಿದಂಥ ಕೈ ನೀವು, ನಿಮ್ಮ ಬಗ್ಗೆ ತಿಳ್ಕೊಳ್ದೆ ಈ ಥರ ಎಲ್ಲ ಮಾಡಿದ್ರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಅಮ್ಮೋರೆ, ಎಷ್ಟು ದಿನ ಅಂತ ಸಹಿಸ್ಕೊಂಡಿರ್ತೀರಾ ನೀವು, ಆದಷ್ಟು ಬೇಗನೆ ಶ್ರಾವಣಿ ಮೇಡಮ್ಗೆ ನೀವೇ ಅವ್ರ ತಾಯಿ ಅಂತ ಹೇಳ್ಬಿಡಿ ಅಮ್ಮೋರೆ ಅಂತ ಹೇಳ್ತಾರೆ. ಆಗ ಪದ್ದವರು, ಹೌದು ಕಣ ಸುಬ್ಬು, ಹೌದು ಅಮ್ಮೋರೆ, ಆದಷ್ಟು ಬೇಗ ಹೇಳಿ ನೀವು. ನಿಜವಾಗ್ಲೂ ಸುಬ್ಬು ಹೇಳ್ತಾರೆ ಅಮ್ಮೋರು, ಯಾಕಂತಂದರೆ ಶ್ರಾವಣಿ ಅಮ್ಮವ್ರಿಗೆ ಈ ವಿಷಯನ ಹೇಳಬೇಕು ಅಂತ ನಿರ್ಧಾರ ಮಾಡಾಗಿದೆ, ಹೀಗಿರಬೇಕಾದ್ರೆ ಇವತ್ತು ಹೇಳ್ತಾರೆ, ಇಲ್ಲ ಅಂದರೆ ನಾಳೆ ಅಂತೂ ಹೇಳ್ತಾರೆ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ಅವ್ರ ಮಾತನ್ನು ಕೇಳಿ ತುಂಬಾ ಬೇಜಾರಾಗ್ತಾರೆ. ಯಾಕಮ್ಮೋರೆ ಏನು ಮಾತಾಡದೆ ಸುಮ್ಮನೆ ನಿಂತ್ಬಿಟ್ರಿ ಅಂತ ಕೇಳ್ತಾರೆ. ಆಗ ನಂದಿನಿ ಅವರು, ಇಲ್ಲ, ನಾನು ಶ್ರಾವಣಿಗೆ ನಾನೇ ಅವಳ ತಾಯಿ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ನಾನು ಅವಳಿಗೆ ಅವಳ ತಾಯಿ ಅಂತ ಗೊತ್ತಾಗಬೇಕಾದ್ರೆ ಅದು ಒಂದು ಕ್ಷಣ, ಯಾವುದೇ ಕಾರಣಕ್ಕೂ ಎಂದು ಜೀವನ ಪೂರ್ತಿ ಮರೆಯೋಕ್ಕಾಗದಿರೋಂಥ ಕ್ಷಣ ಆಗಿರಬೇಕು, ನಾನೇ ಅವಳ ತಾಯಿ ಅಂತ ಅಂದರೆ ಖುಷಿ ಪಡೋವಂಥ ಸಮಯ ಆಗಿರಬೇಕು ಅಂತ ಹೇಳ್ತಾರೆ. ಅಂದರೆ ಏನು ಹೇಳ್ತಾ ಇದ್ದೀರಾ ಅಮ್ಮವ್ರೆ ಅಂತ ಹೇಳ್ತಾರೆ. ಅದೇನಾಯಿತು ಅಂತಂದರೆ, ನಾನು ಶ್ರಾವಣಿ ಹತ್ರ ನಿನ್ನ ತಾಯಿ ಅಪ್ಪಿ ತಪ್ಪಿ ಏನಾದ್ರು ನಿನ್ನ ಮುಂದೆ ಬಂದರೆ ಏನು ಮಾಡ್ತೀಯಾ ಅಂತ ಕೇಳಿದೆ, ಆದರೆ ಅದಕ್ಕೆ ಶ್ರಾವಣಿ ಏನು ಹೇಳಿದ್ಲು ಗೊತ್ತಾ ಅಂತ ಹೇಳ್ಬಿಟ್ಟು ಶ್ರಾವಣಿ ಮಾತಾಡಿರೋ ಎಲ್ಲ ವಿಷಯನೂ ಕೂಡ ಇವ್ರ ಹತ್ರ ಹೇಳ್ಕೊಳ್ತಾರೆ. ನನಗೆ ತಾಯಿ ಅಂದರೆ ಇಷ್ಟ ಇಲ್ಲ, ನನಗೆ ತಾಯಿ ಅಂದರೆ ದ್ವೇಷ, ತುಂಬಾ ಕೋಪ ಇದೆ, ಅವರು ನನ್ನ ಮನಸ್ಸಲ್ಲಿ ದ್ವೇಷವಾಗಿ ಹತ್ಕೊಂಡು ಹುರಿತಾ ಇದ್ದಾರೆ, ನನಗೆ ಅವ್ರಿಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳಿರ್ತಾರೆ. ಈ ಮಾತುಗಳನ್ನೆಲ್ಲ ಹೇಳಿದ ಮೇಲೆ ಸುಬ್ಬು ಅವರು, ಅಲ್ಲ ಅಮ್ಮೋರೆ, ಏನು ಹೇಳ್ತಿದ್ದೀರಾ ನೀವು, ಶ್ರಾವಣಿ ಮೇಡಮು ನಿಮ್ಮ ಬಗ್ಗೆ ಈ ರೀತಿ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ, ಅವ್ರ ತಾಯಿ ಅಂದರೆ ಎಷ್ಟೆಲ್ಲ ಪ್ರೀತಿ ಇಟ್ಕೊಂಡಿದ್ದಾರೆ ಗೊತ್ತಾ ಅಮ್ಮೋರೆ, ಏನೋ ಯೋಚನೆ ಮಾಡಿಕೊಂಡು ಈ ರೀತಿ ಮಾತಾಡಿರ್ಬೋದು, ನಾನು ಅವ್ರ ಜೊತೆ ಮಾತಾಡ್ತೀನಿ, ಎಲ್ಲನೂ ಕೂಡ ಸರಿ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ನಂದಿನಿಯವರು, ಬೇಡ ಸುಬ್ಬು, ನಾನು ಈ ಮನೆಗೆ ಮೊದಲು ಬಂದಾಗ ಅವಳು ತುಂಬಾ ತಾಯಿ ಬಗ್ಗೆ ತುಂಬ ಪ್ರೀತಿಯಿಂದ ಮಾತಾಡ್ತಿದ್ಲು, ಆದರೆ ಇವಾಗ ಈ ರೀತಿ ಮಾತಾಡ್ತಾಳೆ ಅಂತಂದರೆ ನಾನು ಅವಳ ತಾಯಿ ಅಂತ ಗೊತ್ತಾದರೆ ಈ ರೀತಿ ಮಾತಾಡ್ತಾಳೆ, ಅದಕ್ಕೆ
ಒಂದು ಕ್ಷಣ ಏನೇ ಇದ್ರೂ ಕೂಡ ಎಲ್ಲನೂ ಕೂಡ ಸತ್ಯ ಚೆನ್ನಾಗಿ ಅರ್ಥ ಆಗಬೇಕು. ಆ ಸತ್ಯ ಅರ್ಥ ಆದಮೇಲೆ ಖುಷಿ ಪಡೋವಂತಾಗಿರಬೇಕು. ಅದಕ್ಕೆ ಅಲ್ಲಿವರೆಗೂ ಶ್ರಾವಣಿಗೆ ನಾನೇ ಅವಳ ತಾಯಿ ಅಂತ ಗೊತ್ತಾಗೋದು ಬೇಡ ಸುಬ್ಬು ಪ್ಲೀಸ್ ಅಂತ ಕೇಳ್ಕೊಳ್ತಾರೆ. ಆಗ ಪದ್ದು ಮತ್ತು ಸುಬ್ಬು ಸರಿ ಆಯಿತು ಅಮ್ಮೋರೆ ಅಂತ ಹೇಳ್ತಾರೆ. ಈ ಕಡೆ ವಿಜಯಾಂಬಿಕ ಅವರು ಕಾಂತಮ್ಮನ ಗಂಡಗೆ ಫೋನ್ ಮಾಡಿ ಮಾತಾಡ್ತಾರೆ. ಏನ್ರಿ ನೀವು ಹೇಳಿದ ಒಂದು ಕೆಲಸನೂ ಕೂಡ ಮಾಡಲಿಲ್ವಲ್ಲ, ನಾನು ಹೇಳಿದ್ನಲ್ಲ ಕೆಲಸ ಏನಾಯಿತು, ನೀವು ಕಳಿಸಿದ್ರ ಫೋಟೋನ ಅಂತ ಹೇಳ್ತಾರೆ. ಆಗ ಕಾಂತಮ್ಮನ ಗಂಡ ಅಯ್ಯೋ ಅಮ್ಮೋರೆ ಏನಂತ ಹೇಳಿ, ನೀವು ಹೇಳಿದ ಕೆಲಸನ ಮಾಡೋಕ್ಕೋಗಿ ನಾನಂತೂ ದೊಡ್ಡ ರಾಧ ಅಂತಲೇ ಅನುಭವಿಸ್ಬಿಟ್ಟೆ. ಇಲ್ಲಿ ಮನೇಲಿ ದೊಡ್ಡ ರಾಧ ಅಂತಲೇ ನಡೆದ್ಬಿಡ್ತು ಅಂತ ಹೇಳ್ತಾರೆ. ಏನು ಹೇಳ್ತಾ ಇದೆಯಾ ರಾಧ ಅಂತನ ಅಂತ ಹೇಳ್ತಾರೆ. ಹೌದು, ಆ ಹುಬ್ಳಿ ಹೆಂಗ್ಸ್ ರೂಮಲ್ಲಿ ನಾನು ಕ್ಯಾಮ್ರಾ ಇಡೋದಕ್ಕೆ ಹೋಗಿದ್ದೆ, ಅದಕ್ಕೆ ಎಲ್ಲರೂ ಕೂಡ ನನಗೆ ಅವಮಾನ ಮಾಡಿಬಿಟ್ರು. ಆ ಸುಬ್ಬು ನನ್ನ ಬಾಯಿ ಬಂದಂಗೆ ಬೈದ್ಬಿಟ್ಟ. ಅಲ್ಲ ಹೀಗೆ ಮಾತಾಡಿದ್ರೆ ಕತ್ತಿಡ್ದು ಆಚೆ ದಬ್ಬಿಡ್ತೀನಿ ಅಂತ ಎಲ್ಲ ಮಾತಾಡ್ಬಿಟ್ಟ. ಏನು ಮಾಡಲಿ ಅಮ್ಮೋರೆ ನಾನು ಅಂತ ಹೇಳ್ತಾರೆ. ಛೇ ನಿನ್ನ ಕೈಲಿ ಈ ಕೆಲಸ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಆಗಲ್ಲ ಅಂತ ಅಂದರೆ ಹೇಳ್ಬೇಕಲ್ವಾ ನೀನು ಅಂತ ಹೇಳ್ತಾರೆ. ಆಗ ಕಾಂತಮ್ಮನ ಗಂಡ ಇದ್ದವರು ನೋಡಿ ಅಮ್ಮೋರೆ ಗಂಡು ಮಕ್ಕಳು ಫೋಟೋನ ತೆಗಿ ಅಂತಂದರೆ ಎಷ್ಟು ಬೇಕಾದ್ರೂ ತೆಗಿತೀನಿ, ಆದರೆ ಈ ಹೆಂಗಸ್ರು ಫೋಟೋ ತೆಗಿಬೇಕು ಅಂದರೆ ತುಂಬ ಕಷ್ಟ ಅಂತ ಹೇಳ್ತಾರೆ. ಕಷ್ಟ ಅಂತ ಮುಂಚೆನೇ ಹೇಳಬೇಕಲ್ವ ನೀವು, ನಿಮಗೆ ಕಾಂತಮ್ಮಂಗೆ ಆಗಲ್ಲ ಅನ್ನೋ ಕಾರಣಕ್ಕೆ ತಾನೇ ನಿಮಗೆ ಹೇಳಿದ್ದು, ನಿಮಗೂ ಆಗಲ್ಲ ಅಂದಿದ್ರೆ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ಬೋದಿತ್ತು ತಾನೇ ಅಂತ ಹೇಳ್ತಾರೆ. ಆಗ ಅಯ್ಯೋ ನನಗೂ ಗೊತ್ತಿಲ್ಲ ಮೇಡಮ್, ಏನು ಮಾಡಲಿ ಈ ರೀತಿ ಎಲ್ಲ ಆಗ್ಬಿಡ್ತು ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಹೇಳಿದ ಒಂದು ಕೆಲಸನೂ ಕೂಡ ಸರಿಯಾಗಿ ಮಾಡಲ್ಲ ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಫೋನ್ನ ಕಟ್ ಮಾಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಕಾಂತಮ್ಮನ ಗಂಡ ನಂದಿನಿ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅಲ್ಲ ಇಲ್ಲಿ ನೋಡಿದ್ರೆ ಆ ವಿಜಯಾಂಬಿಕಾ ಮೇಡಮ್ ನನಗೆ ಅವಮಾನ ಮಾಡ್ತಾರೆ, ಅಲ್ಲಿ ನೋಡಿದ್ರೆ ಆ ಹುಬ್ಳಿ ಹೆಂಗ್ಸು, ಆ ಹುಬ್ಳಿ ಹೆಂಗ್ಸನ್ನ ಮಾತ್ರ ನಾನು ಸುಮ್ಮನೆ ಬಿಡಬಾರ್ದು, ಏನಾದರೂ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಒಂದು ಪೇಪರ್ನ ಹಿಡ್ಕೊಂಡು ಹಾಲ್ಗೆ ಬರ್ತಾರೆ. ಸುಬ್ಬು ಸುಬ್ಬು ಹೇ ಪದ್ಮನಾಭ ಅನಂತಶಯನ ಅಂತ ಎಲ್ಲ ಕೂಕೊಂಡು ಕಾಂತಮ್ಮ ಮತ್ತು ಕಾಂತಮ್ಮನ ಗಂಡ ಇಬ್ಬರು ಬರ್ತಾರೆ. ಆಗ ಕಾಂತಮ್ಮವ್ರಿಗೆ ಏನಾಯ್ತಯ್ಯ ನಿನಗೆ, ಯಾಕೆ ಈ ಥರ ಕೂಕೊಳ್ತಾ ಇದೆಯಾ, ಏನು ಮಾಡೋದಕ್ಕೆ ಕೊಟ್ಟಿದ್ಯಾ ನೀನು ಅಂತ ಹೇಳ್ತಾರೆ. ಹೇಳ್ತೀನಿ, ನನಗೆ ತುಂಬ ಅವಮಾನ ಆಗ್ತಾ ಇದೆ ಈ ಮನೆಯಲ್ಲಿ ಅಂತ ಹೇಳ್ತಾರೆ. ಆಗ ಪದ್ದವರು ಬೀಗ್ರೆ ಏನಾಗಿದೆ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತೀರಾ ನೀವು ಅಂತ ಹೇಳ್ತಾರೆ. ಹೇಳ್ಬೇಕಾ, ನೋಡಿ ಈ ಪೇಪರಲ್ಲಿ ಏನಿದೆ ಅಂತ ಹೇಳಿ ಅಂತ ಕೇಳ್ತಾರೆ. ಆಗ ಕಾಂತಮ್ಮವರು ಪೇಪರ್ನ ಓದ್ಬಿಟ್ಟು ಏನಿದೆ ಇದು ಚಿನ್ನದ ಬಗ್ಗೆ ಇದೆ ಅಂತ ಹೇಳ್ತಾರೆ. ನಿನಗೆ ಯಾವಾಗಲೂ ಕೂಡ ಚಿನ್ನನೇ ಕಾಣೋದು, ಇದ್ರ ಕೆಳಗಡೆ ಏನಿದೆ ಅಂತ ನೀನೇ ನೋಡು ಅಂತ ಹೇಳ್ತಾರೆ. ಆಗ ಕಾಂತಮ್ಮವರು ನನಗೆ ಕೆಳಗೆ ನೋಡಿ ಅಭ್ಯಾಸ ಇಲ್ಲ ಕಾರ್ತಿಕೇಯ, ನೀನೇ ಓದ್ಬಿಡು ಅಂತ ಹೇಳ್ಬಿಟ್ಟು ಸುಬ್ಬುಗೆ ಪೇಪರ್ನ ಕೊಡ್ತಾರೆ. ಆಗ ಸುಬ್ಬು ಅವರು ಪೇಪರ್ ಕೂಡ ಓದ್ತಾರೆ. ಮುಸುಕು ಹಾಕಿಕೊಂಡು ಬಂದಂಥ ಹೆಂಗಸು ಮನೆಯಲ್ಲಿ ಕಳ್ಳತನ ದರೋಡೆ ಮನೆಯವರ ಕಥೆಯನ್ನು ಮುಗಿಸಿದ ಕತೆ ಅಂತ ಹೇಳಿ ಬೆಂಗಳೂರಲ್ಲಿ ನಡೆದಿದೆ ಅಂತ ಹೇಳಿ ಬರ್ತಿರುತ್ತೆ. ಅದನ್ನು ಓದ್ತಾರೆ. ನೋಡಿದ್ಯಾ ಈ ಕಥೆನ ಹೇಗಿದೆ ಅಂತ, ನಮ್ಮನೇಲಿ ಆ ಹುಬ್ಳಿ ಹೆಂಗಸ ಬಂದಿಳಲ್ಲ, ಯಾವತ್ತಾದ್ರೂ ಮುಖ ತೋರಿಸಿದಾಳ ಅವಳು, ಯಾವಾಗಲೂ ಕೂಡ ಮುಸ್ಕನ್ನ ಮುಚ್ಕೊಂಡಿರ್ತಾಳೆ, ಅದಕ್ಕೆ ನನಗೆ ಅನುಮಾನ ಅವಳು ನಿಜವಾಗ್ಲೂ ಕಳ್ಳಿನೇ ಅಂತ ಹೇಳ್ತಾರೆ. ಆಗ ಕಾಂತಮ್ಮವರು ಹೌದು ನನಗೂ ಕೂಡ ಅದೇ ಥರ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಅಲ್ಲ ಅವಳೇನಾದರೂ ನಮ್ಗೆಲ್ರಿಗೂ ನಿದ್ದೆ ಮಾತ್ರೆ ಹಾಕಿದ್ರೆ ಏನು ಮಾಡೋದು ಅಂತ ಹೇಳ್ತಾರೆ. ಆಗ ಕಾಂತಮ್ಮನ ಗಂಡ ನಿದ್ದೆ ಮಾತ್ರೆ ಹಾಕಿದ್ರೆ ಹೇಗೋ ನಡೆಯುತ್ತೆ ಕಾಂತು, ಅಕಸ್ಮಾತ್ ಅವಳು ನಮ್ಗೇನಾದರೂ ವಿಷ ಹಾಕಿ ಸಾಯಿಸ್ಬಿಟ್ರೆ ಏನು ಮಾಡೋದು, ಅದೋ ಗತಿ ನಮಗೆ, ಅದಕ್ಕೆ ಅಂತ ಹೇಳ್ತಾರೆ. ಆಗ ಸುಬ್ಬು ಮತ್ತು ಪದ್ದುಗೆ ತುಂಬಾ ಕೋಪ ಬರುತ್ತೆ. ಆಗ ಪದ್ದು ಅವರು ಏನು ಮಾತಾಡ್ತೀರಾ ಬೀಗ್ರೆ, ನಾಲ್ಗಿನಲ್ಲಿ ಮಿತಿರ್ಲಿ, ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ ಅಂತ ಜೋರು ಮಾಡ್ತಾರೆ. ಆಗ ಸುಬ್ಬು ಕೂಡ ತುಂಬಾನೇ ಕೋಪ ಬರುತ್ತೆ. ಅಪ್ಪ ನಾನು ಮಾತಾಡ್ತೀನಿ ರೀ ಅಂತ ಹೇಳ್ಬಿಟ್ಟು, ಮಾವ ನಾಲ್ಗಿನ ಬಿಗಿ ಹಿಡಿದು ಮಾತಾಡಿ, ಮಾತಿನ ಮೇಲೆ ಗಮನ ಇಲ್ಲಿ, ಯಾಕೆ ಈ ಥರ ಮಾತಾಡ್ತೀರಾ ನೀವು ಅಂತ ಹೇಳ್ತಾರೆ. ಆಗ ಕಾಂತಮ್ಮನ ಗಂಡ ನಾನು ಇರೋದನ್ನೇ ಹೇಳಿರ್ತಾನೆ, ಇರೋದನ್ನ ಇದ್ದಾಗ ಹೇಳಿದ್ರೆ ಯಾಕೆ ಈ ಥರ ಮಾತಾಡ್ತೀರಾ ನೀವು, ಅಷ್ಟಕ್ಕೂ ನಾವು ನಿಮ್ಮ ಸಂಬಂಧಿಕರು, ಅವು ಅಮ್ಮ ಎಲ್ಲೋ ಹೊರಗಡೆಯಿಂದ ಗುರುತು ಪರಿಚಯ ಇಲ್ಲದೆ ಬಂದಿರೋಳು, ಹೀಗಿರ್ಬೇಕಾದ್ರೆ ನಮ್ಮ ಮೇಲೆ ನಂಬಿಕೆ ಇಲ್ಲ ನಿಮಗೆ, ಅವ್ರ ಮೇಲೆ ನಂಬಿಕೆ ಅಲ್ವಾ ನಿಮಗೆ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಕೆಟ್ಟವರು ಕೆಟ್ಟ ಕೆಲಸ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಂಬಿಕೆ ವಿಶ್ವಾಸ ಅನ್ನೋದು ಇರಲ್ಲ, ಸಂಬಂಧಿಕರಾಗಲಿ ಬೇರೆಯವರಾಗಲಿ ಕೆಟ್ಟ ಕೆಲಸನ ಮಾಡಿದ್ರೆ ಯಾವಾಗಲೂ ಕೂಡ ಅವ್ರು ಕೆಟ್ಟವರೇ ಆಗಿರ್ತಾರೆ ಅಂತ ಹೇಳ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ಬಂದಿರ್ತಾರೆ. ಶ್ರಾವಣಿ ಅವ್ರಿಗಂತೂ ಕಾಂತಮ್ಮನ ಗಂಡ ಮಾತಾಡ್ತಿರೋ ಮಾತುಗಳನ್ನ ಕೇಳಿ ತುಂಬಾನೇ ಬೇಜಾರಾಗುತ್ತೆ. ಆಗ ವಿಶಾಲಾಕ್ಷಿ ಅವರು ರೀ ಏನಾಯ್ತು ರೀ, ಯಾಕೆ ಈ ಥರ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಆಗ ಪದ್ದವರು ಏನು ಮಾಡಲಿ ಈ ವಯ್ಯ ಬಾಯಿ ಬಂದಾಗ ಮಾತಾಡ್ತಾನೆ ಅಂತ ಹೇಳ್ತಾರೆ. ಆಗ ಕಾಂತಮ್ಮವರು ಅಲ್ಲ ಈ ಗುರುತು ಪರಿಚಯ ಇರೋ ಈ ಅಮ್ಮನ ಬಗ್ಗೆ ಅಷ್ಟೊಂದು ಕಾಳಜಿ ಯಾಕೆ ಪದ್ಮನಾಭ ಅನಂತಶಯನ ಅಂತ ಹೀಗೆ ಮಾತಾಡ್ತಿರ್ತಾರೆ. ಸಾಕು ಸಾಕು ನಿಲ್ಲಿಸ್ತಾರೆ ನಿಮ್ಮ ಮಾತುಗಳನ್ನ ಅಂತ ಹೇಳ್ಬಿಟ್ಟು ಸುಬ್ಬು ರೇಗ್ಬಿಡ್ತಾರೆ. ಆಗ ಶ್ರಾವಣಿಯವರು ನೋಡಿ ಈ ಥರ ಒಬ್ರ ಬಗ್ಗೆ ತಿಳ್ಕೊಳ್ದೆ ಈ ಥರ ತಪ್ಪಾಗಿ ಮಾತಾಡೋದು ತಪ್ಪು, ಯಾಕೆ ಹಿಂಗೆ ಮಾತಾಡ್ತೀರಾ ನೀವು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ನೋಡಿ ಇವ್ರ ಬಗ್ಗೆ ಇನ್ಯಾರಾದರೂ ಕೆಟ್ಟದಾಗಿ ನಡ್ಕೊಳ್ಳೋದಾಗ್ಲಿ ಕೆಟ್ಟದಾಗಿ ಮಾತಾಡೋದಾಗ್ಲಿ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ, ಕತ್ತಿಡ್ದು ಆಚೆ ದಬ್ಬಿಡ್ತೀನಿ, ಮಖ ಮೊಲದ್ ನೋಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳ್ಬಿಟ್ಟು ಕಾಂತಮ್ಮ ಮತ್ತು ಕಾಂತಮ್ಮನ ಗಂಡ ಎಲ್ಲರೂ ಕೂಡ ಫುಲ್ ಶಾಕ್ ಆಗಿಬಿಡ್ತಾರೆ. ಆಗ ಸುಬ್ಬು ಅವರು ಅಮ್ಮೋರೆ ನೀವು ಬನ್ನಿ ಇಲ್ಲಿ ಇರಬಾರ್ದು ನೀವು ಅಂತ ಹೇಳ್ಬಿಟ್ಟು ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಆಗ ನಂದಿನಿ ಅವ್ರಿಗಂತೂ ತುಂಬಾ ಬೇಜಾರಾಗ್ತಿರುತ್ತೆ. ಅಮ್ಮೋರೆ ದಯವಿಟ್ಟು ಕ್ಷಮಿಸ್ಬಿಡಿ, ನೀವು ಈ ಮನೆಯಲ್ಲಿದ್ದು ಚೆನ್ನಾಗಿ ನೋಡ್ಕೋಬೇಕು ಅಂತ ನಾವು ಅಂದ್ಕೊಂಡಿದ್ವಿ, ಆದರೆ ಇಷ್ಟೆಲ್ಲ ಆಗ್ಬಿಡ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮೋರೆ, ನಾನು ಮಾತಾಡಿ ಬರ್ತೀನಿ, ನೀವು ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ಸುಬ್ಬು ಅವರು ಹೊರಗಡೆ ಬರ್ತಾರೆ. ವಿಶಾಲಾಕ್ಷಿ ಮತ್ತು ಧನಲಕ್ಷ್ಮಿ ನಮ್ಮ ಸುಬ್ಬು ಈ ಥರ ಕೋಪ ಮಾಡ್ಕೊಂಡಿದ್ದಾನೆ ನಾವು ಯಾವತ್ತೂ ನೋಡೇ ಇಲ್ಲ, ಅವನು ಇಷ್ಟೆಲ್ಲ ಕೋಪ ಮಾಡ್ಕೊಂಡಿದ್ದಾನೆ ಅಂತ ಅಂದರೆ ನಿಜವಾಗ್ಲೂ ನಿಮಗೆ ಗ್ರಾಚಾರ ಕಾದಿದೆ ಅಂತ ಹೇಳ್ತಾ ಇರ್ತಾರೆ. ಆಗ ಸುಬ್ಬು ಅವರು ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ಕಾಂತಮ್ಮನ ಕೈ ಹಿಡಿದು ಹೊರಗಡೆ ಕರ್ಕೊಂಡು ಹೋಗ್ಬಿಡ್ತಾರೆ. ಸುಬ್ಬು
ನನ್ನ ಮಾತ್ರ ಹೊರಗಡೆ ಹಾಕ್ಬೇಡ ಕಣಪ್ಪ ಕಾರ್ತಿಕೇಯ ಅಂತ ಬೇಡ್ಕೊಳ್ತಾನೆ ಇರ್ತಾರೆ. ಆಗ ಸುಬ್ಬು ಅವರು ಹೊರಗಡೆ ಕರ್ಕೊಂಡೋಗಿ ನೋಡಿ ಕಾಂತಮ್ಮತ್ತೆ, ಇದು ಜಾಸ್ತಿ ಆಯಿತು. ನಮ್ಮ ಮನೆಯಲ್ಲಿ ಯಾರಿಗೆ ಪ್ರೀತಿ ವಿಶ್ವಾಸ ನಂಬಿಕೆ ಅನ್ನೋದಿರುತ್ತೋ ಅವ್ರಿಗೆ ಮಾತ್ರ ಈ ಮನೆಯಲ್ಲಿ ಜಾಗ. ಅದಕ್ಕೆ ನಾನು 2 ನಿರ್ಧಾರನ ನಿಮ್ಮ ಹತ್ರ ಹೇಳ್ತೀನಿ. ಮುಂದೆ ನಿಮ್ಮ ಗಂಡಂಗೆ ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಜಾಗ ಇಲ್ಲ. ನೀವು ಕೂಡ ನಿಮ್ಮ ಗಂಡನ ಜೊತೆ ಹೊರಗಡೆ ಹೋಗ್ಬೋದು. ಇಲ್ಲ ಅಂತಂದರೆ ನಿಮ್ಮ ಗಂಡನ ಹೊರಗಡೆ ಕಳಿಸಿ ನೀವು ಮಾತ್ರ ಈ ಮನೆಯಲ್ಲಿ ಇರ್ಬೋದು. ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಾ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ಸುಬ್ಬು ಅವರು ಒಳಗಡೆ ಬರ್ತಾರೆ. ಆಗ ಕಾಂತಮ್ಮ ಅವರು ಏನು ಮಾಡಲಿ, ನನ್ನ ಗಂಡ ದಂಡಪಿಂಡ, ಅವನು ಹೋದರೆ ಹೋಗ್ಬಿಡ್ಲಿ, ನಾನು ಮಾತ್ರ ಯಾವುದೇ ಕಾರಣಕ್ಕೂ ಕಾಶಿಗೆ ಅವನ ಜೊತೆ ಹೋಗಬಾರ್ದು. ನಾನು ಈ ಮನೆಯಲ್ಲೇ ಇರಬೇಕು. 4 ಹೊತ್ತು ಊಟ, ಚೆನ್ನಾಗಿ ನಿದ್ದೆ, ಹಾಯಾಗಿರ್ಬೋದು. ನಾನು ನಿರ್ಧಾರ ಮಾಡಿರೋದು ಸರಿಯಾಗೇ ಇದೆ ಅಂತ ಹೇಳಿ ಯೋಚನೆ ಮಾಡಿ ಕಾಂತಮ್ಮ ಅವರು ಒಳಗಡೆ ಬರ್ತಾರೆ. ಆಗ ಸುಬ್ಬು ಅವರು ಕೂಡ ಒಳಗಡೆ ನಿಂತಿರ್ತಾರೆ. ಎಲ್ಲರೂ ಕೂಡ ಕಾಂತಮ್ಮ ಎಲ್ಲಿ ಅಂತ ಕೇಳ್ತಿರ್ತಾರೆ. ಅಷ್ಟರಲ್ಲಿ ಕಾಂತಮ್ಮ ಅವರು ಕೂಡ ಬಂದ್ಬಿಡ್ತಾರೆ. ಕಾರ್ತಿಕೇಯ, ನಾನು ನಿರ್ಧಾರ ಮಾಡಿದ್ದೀನಿ, ನಾನು ಈ ಮನೆಯಲ್ಲೇ ಇರ್ತೀನಿ. ಕಾರ್ತಿಕೇಯ ನನ್ನ ಗಂಡನ ಗಡೀಪಾರು ಮಾಡಿದ್ದಾನೆ, ಅದು ಅವನ ನಿರ್ಧಾರ ಎಂದು ತಿಳಿಸಿದ್ದಾನೆ ಅಂತ ಹೇಳ್ಬಿಡ್ತಾರೆ. ಆಗ ಎಲ್ಲರೂ ಕೂಡ ಶಾಕ್ ಆಗಿಬಿಡ್ತಾರೆ. ಆಗ ವಿಶಾಲಾಕ್ಷಿ ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಆಗ ಸುಬ್ಬು ಅವರು ಕಾಂತಮ್ಮನ ಗಂಡನ್ನ ಹೊರಗಡೆ ಹಾಕ್ಬಿಡ್ತಾರೆ. ಆಗ ಕಾಂತಮ್ಮನ ಗಂಡ ನನಗೆ ಕಾಶಿನೇ ಗತಿ ಅಂತ ಮನೆ ಬಿಟ್ಟು ಹೊರಡ್ತಾರೆ. ಹೊರಗಡೆ ಹೋಗ್ಬಿಟ್ಟು ನಂತರ ವಿಜಯಾಂಬಿಕಾಗೆ ಫೋನ್ ಮಾಡ್ತಾರೆ. ಹಲೋ ಮೇಡಮ್ ಅವರೇ, ನೀವು ಹೇಳಿದ ಕೆಲಸನ ಮಾಡೋಕ್ಕೋಗಿ ನಾನು ಈ ಮನೆಯಿಂದನೇ ಪೋರ್ಟ್ ಆಗ್ತಾ ಇದ್ದೀನಿ, ನನ್ನನ್ನು ಮನೆಯಿಂದ ಹೊರಗಡೆ ಹಾಕ್ಬಿಟ್ರು ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳಿ ವಿಜಯಾಂಬಿಕಾಗೆ ಫುಲ್ ಶಾಕ್ ಆಗುತ್ತೆ. ನಂದಿನಿ ಅವರು ಕೂಡ ನಿಂತ್ಕೊಂಡು ಅಲ್ಲೇ ನೋಡ್ತಾ ನಗ್ತಾ ಇರ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.